ನಮಸ್ಕಾರ ವೀಕ್ಷಕರೇ, ವಿವನ್ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಕೃಷ್ಣ ಮತ್ತು ಗೊಲ್ಲ ಹಾಗೂ ಉಪಪಂಗಡಗಳ ಹೆಸರುಗಳನ್ನು ಬರೆಸಬೇಕೆಂದು ಶ್ರೀಮಠದ ಪ್ರಕಟಣೆ. ಇದೇ ತಿಂಗಳು 22ರಂದು ಜಾತಿಗಣತಿ ನಡೆಯಲಿದೆ. ಯಾದವ ಸಮಾಜದ ಗುರುಗಳಾದ ಶ್ರೀ ಯಾದವಾನಂದ ಮಹಾಸ್ವಾಮೀಜಿಯವರು ಹೇಳಿರುವಂತೆ ಜಾತಿ ಕಾಲಂನಲ್ಲಿ ಹಿಂದೂ, ಗೊಲ್ಲ, ಉಪಜಾತಿ ಕಾಲಂನಲ್ಲಿ ಹಣಬರ, ಕೃಷ್ಣ ಮತ್ತು ಗೊಲ್ಲ ಹಾಗೂ ಉಪಪಂಗಡಗಳ ಹೆಸರುಗಳನ್ನು ಬರೆಸಬೇಕೆಂದು ಶ್ರೀಮಠದ ಪ್ರಕಟಣೆ ಮಾಡಿದ್ದಾರೆ. ಹಾಗೂ ರಾಜ್ಯ ಯಾದವ ಸಂಘದ ಪ್ರಕಟಣೆ ಇದಾಗಿರುತ್ತದೆ. ಸಮಾಜದ ಯಾದವ ಬಂಧುಗಳು ಯಾವುದೇ ಗೊಂದಲಕ್ಕೆ ಒಳಗಾಗದೆ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಜಾತಿಯನ್ನ ಗೊಲ್ಲ ಎಂದು ಬರೆಸಬೇಕೆಂದು ಶ್ರೀಮಠದವರು ವಿನಂತಿಸಿಕೊಂಡಿದ್ದಾರೆ. ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಹಾಗೂ ಸ್ವಂತ ಯೋಚನೆ ಮಾಡಿ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಸ್ವಂತ ನಿರ್ಧಾರವನ್ನ ತೆಗೆದುಕೊಳ್ಳುವುದು ಬಹಳ ಅವಶ್ಯಕವಾಗಿದೆ. ಹಾಗೂ ನಮ್ಮಲ್ಲಿ ತಪ್ಪಾದ ಜಾತಿಗಳನ್ನು ಸರಿಪಡಿಸಿಕೊಳ್ಳಲು ಇದು ಒಂದು ಸುವರ್ಣ ಅವಕಾಶವಾಗಿರುತ್ತದೆ. ಹಾಗೂ ಇದೇ ಸಂದರ್ಭದಲ್ಲಿ ಶ್ರೀ ಯಾದವಾನಂದ ಸ್ವಾಮೀಜಿಯವರು ಬಾಗಲಕೋಟೆ ಜಿಲ್ಲೆ ಯಾದವ ಸಂಘದ ನೂತನ ಗೌರವ ಅಧ್ಯಕ್ಷರಾದ ಶ್ರೀ ಸತ್ಯಪ್ಪ ತಿಪ್ಪಣ್ಣ ಹನುಮರ ಹಾಗೂ ಯಾದವ ಸಮಾಜದ ಎಲ್ಲ ಮುಖಂಡರು, ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಸವರಾಜ್, ಬಾಗಲಕೋಟೆ ಜಿಲ್ಲೆ ಯಾದವ ಗೊಲ್ಲ ಸಂಘ. ವರದಿ ಫಯಾಜ್ ತೇಲಿ, ಬಾಗಲಕೋಟೆ, ವಿವನ್ ನ್ಯೂಸ್ ಕನ್ನಡ. ಬಾಗಲಕೋಟೆ ಜಿಲ್ಲಾ ಸಮಸ್ತ ನಮ್ಮ ಸಮಾಜದ ಬಾಂಧವರಲ್ಲಿ ಮುಂಬರುವಂಥ ದಿನಾಂಕ ಜಾತಿ 22ರಿಂದ ಬಾಗಲಕೋಟೆ ಜಿಲ್ಲೆಗೆ ಪ್ರವಾಸವನ್ನು ಹಮ್ಮಿಕೊಳ್ತಾ ಇದ್ವಿ. ಅದ್ರ ಜೊತೆಗೆ ಮುಂದೆ ಬರುವಂತಹ ಜಾತಿ ಜನಗಣತಿಯಲ್ಲಿ ಎಲ್ಲರೂ ಕೂಡ ಗೊಲ್ಲ ಅಂತೇಳಿ ಬರೆಸ್ಬೇಕು ಮತ್ತು ಉಪಜಾತಿಯಲ್ಲಿ ಆಯಾ ಉಪಪಂಗಡದ ಹೆಸರುಗಳನ್ನು ಬರೆಸಬೇಕು ಅಂತೇಳಿ ಈ ಮೂಲಕವಾಗಿ ಭಕ್ತರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಇದು ರಾಜ್ಯ ಸಂಘ ಮತ್ತು ಶ್ರೀಮಠದ ಪ್ರಕಟಣೆ ಇದಾಗಿದೆ.